ಮತ್ತು ಇಂಗ್ಲೆಂಡ್ ನಡುವೆ ನಡೀತಾ ಇರುವಂತ ಮೊದಲ ಟೆಸ್ಟ್ ಪಂದ್ಯ ಸಖತ್ ಪೈಪೋಟಿಯಿಂದ ನಡೀತಾ ಇದೆ. ಮೊದಲ ಇನ್ನಿಂಗ್ಸ್ ನಲ್ಲಿ ನೆಕ್ ಟು ನೆಕ್ ಫೈಟ್ ನಡೆದಿದೆ. ಇದೀಗ ಸೆಕೆಂಡ್ ಇನ್ನಿಂಗ್ಸ್ ಆರಂಭವಾಗಿದ್ದು ಭಾರತಕ್ಕೆ ಆರಂಭದಲ್ಲೇ ಆಘಾತ ಎದುರಾಯಿತು. ಯಾಕಂದ್ರೆ ಈ ಮ್ಯಾಚ್ ಅಲ್ಲಿ ಟೀಮ್ ಇಂಡಿಯಾ ಪ್ಲೇಯರ್ಸ್ ಮಾಡಿರುವಂತ ಕೆಲ ಮಿಸ್ಟೇಕ್ಗಳೇ ಕಾರಣವಾಯಿತು. ಏನದು ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗುವುದಕ್ಕೆ ಮರಿಬೇಡಿ. ಲೀಡ್ಸ್ ನಲ್ಲಿ ನಡೀತಾ ಇರುವಂತ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಭಾರತ ಪರ 3 ಸೆಂಚುರಿ ಬಾರಿಸಿದ್ರು. ಬಟ್ ಉಳಿದವರಿಂದ ನಿರೀಕ್ಷಿತ ಸಪೋರ್ಟ್ ಸಿಗಲಿಲ್ಲ. ಇದರಿಂದಾಗಿ ಭಾರತ 471 ರನ್ಗಳಿಗೆ ಆಲ್ಔಟ್ ಆಗಿತ್ತು. ಈ ಗುರಿ ಬೆನ್ನಟ್ಟಿದಂತ ಇಂಗ್ಲೆಂಡ್ ಪಡೆ 465 ರನ್ ಗಳಿಸಿ ಕೇವಲ 6 ರನ್ಗಳಿಂದ ಹಿನ್ನಡೆಯನ್ನು ಅನುಭವಿಸಿತು. ಸೊ ಸೆಕೆಂಡ್ ಇನ್ನಿಂಗ್ಸ್ ಆರಂಭ ಮಾಡಿರುವಂತಹ ಭಾರತಕ್ಕೆ ಆರಂಭದಲ್ಲೇ ಶಾಕ್ ಎದುರಾಗಿದೆ. ಫಸ್ಟ್ ಇನ್ನಿಂಗ್ಸ್ ಜೈಸ್ವಾಲ್ ಸೆಂಚುರಿ, ಸೆಕೆಂಡ್ ಇನ್ನಿಂಗ್ಸ್ 4 ರನ್. 6 ರನ್ಗಳ ಮುನ್ನಡೆಯೊಂದಿಗೆ ಎರಡನೇ ಇನ್ನಿಂಗ್ಸ್ ಅನ್ನು ಆರಂಭ ಮಾಡಿದಂತ ಭಾರತಕ್ಕೆ ಆರಂಭದಲ್ಲೇ ಆಘಾತ ಎದುರಾಯಿತು. ಮೊದಲ ಇನ್ನಿಂಗ್ಸ್ ನಲ್ಲಿ ಶತಕ ಬಾರಿಸಿದಂತ ಯಶಸ್ವಿ ಜೈಸ್ವಾಲ್ ಕೇವಲ 4 ರನ್ಗಳನ್ನ ಗಳಿಸಿ ಬ್ರೈಡನ್ ಕಾರ್ಸೆಗೆ ಬಲಿಯಾದರು. ಇದಾದ ಬಳಿಕ ಕೆಎಲ್ ರಾಹುಲ್ ಮತ್ತು ಸಾಯಿ ಸುದರ್ಶನ್ ತಂಡದ ಇನ್ನಿಂಗ್ಸ್ ಮುಂದುವರೆಸಿದ್ದು ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಾ ಇತ್ತು. 66 ರನ್ಗಳ ಜೊತೆಯಾಟವಾಡಿದ್ರು. ಆದ್ರೆ ಈ ಜೋಡಿ ಕಂಪ್ಲೀಟ್ ಸೆಟ್ ಆಗೋಕೆ ಕೈ ಬಿಡದಂತ ಇಂಗ್ಲೆಂಡ್ ನಾಯಕ ಬೆನ್ ಸ್ಟೋಕ್ಸ್ ಸಾಯಿ ಸುದರ್ಶನ್ ಅವರನ್ನ 30 ರನ್ಗಳಿಗೆ ಔಟ್ ಮಾಡಿದ್ರು. 1000 ರನ್ ಸರ್ದಾರರ ಪಟ್ಟಿಗೆ ಕೆಎಲ್ ರಾಹುಲ್. ಇನ್ನು 2 ಇನ್ನಿಂಗ್ಸ್ ಗಳಲ್ಲಿ ಜವಾಬ್ದಾರಿಯುತವಾಗಿ ಬ್ಯಾಟಿಂಗ್ ಮಾಡ್ತಾ ಇರುವಂತ ಕನ್ನಡಿಗ ಕೆಎಲ್ ರಾಹುಲ್ ವಿಶೇಷ ಮೈಲುಗಲ್ಲನ್ನ ದಾಟಿದ್ದಾರೆ. 1000 ರನ್ ಸರ್ದಾರರ ಪಟ್ಟಿಗೆ ಸೇರಿದ್ದಾರೆ. ಇನ್ನು ಈ ಪಂದ್ಯದಲ್ಲಿ ಆರಂಭಿಕನಾಗಿ ಕಣಕ್ಕಿಳಿದಂತ ಕೆಎಲ್ ರಾಹುಲ್ ಮೊದಲ ಇನ್ನಿಂಗ್ಸ್ ನಲ್ಲಿ 42 ರನ್ ಬಾರಿಸಿದ್ರು. ಹಾಗೆ ಎರಡನೇ ಇನ್ನಿಂಗ್ಸ್ ನಲ್ಲಿ 3ನೇ ದಿನದಾಟದ ಅಂತ್ಯದ ವೇಳೆಗೆ ಅಜೇಯ 47 ರನ್ ಬಾರಿಸಿದ್ದಾರೆ. ಇಂಗ್ಲೆಂಡ್ ವಿರುದ್ಧ ಈವರೆಗೆ 14 ಟೆಸ್ಟ್ ಪಂದ್ಯಗಳಲ್ಲಿ ಕಣಕ್ಕಿಳಿದಿರುವಂತಹ ಕೆಎಲ್ ರಾಹುಲ್ 26 ಇನ್ನಿಂಗ್ಸ್ಗಳಲ್ಲಿ ಬ್ಯಾಟ್ ಬೀಸಿದ್ದಾರೆ. ಇದರಲ್ಲಿ 3 ಶತಕ ಹಾಗೆ 2 ಅರ್ಧ ಶತಕಗಳ ಜೊತೆ 1044 ರನ್ಗಳನ್ನು ಕಲೆ ಹಾಕಿದ್ದಾರೆ. ಈ ಸಾಧನೆ ಮಾಡಿದ ಭಾರತದ 14ನೇ ಬ್ಯಾಟ್ಸ್ಮನ್ ಎಂಬ ಹಿರಿಮೆಗೂ ಕೂಡ ಪಾತ್ರರಾಗಿದ್ದಾರೆ. ಸೊ ಪ್ರಸ್ತುತ ಶುಭ್ಮನ್ ಗಿಲ್ ಮತ್ತು ರಾಹುಲ್ ಬ್ಯಾಟಿಂಗ್ ಅನ್ನು ಕಾಯ್ದುಕೊಂಡಿದ್ದಾರೆ. ಭಾರತ ತಂಡ 96 ರನ್ಗಳಿಂದ ಮುನ್ನಡೆ ಸಾಧಿಸಿದೆ. ಆಕ್ಚುಲಿ ಭಾರತ ಪರ ಫಸ್ಟ್ ಇನ್ನಿಂಗ್ಸ್ ನಲ್ಲಿ ಮತ್ತಷ್ಟು ರನ್ಸ್ ಬರಬೇಕಿತ್ತು. ಬಟ್ ಎಲ್ಲರಿಂದಲೂ ಕೂಡ ನಿರೀಕ್ಷಿತ ಪ್ರದರ್ಶನ ಬರಲಿಲ್ಲ. ಆದ್ರೆ ಇಂಗ್ಲೆಂಡ್ ಆಟಗಾರರು ಮಾತ್ರ ಆ ತಪ್ಪನ್ನ ಮಾಡಲಿಲ್ಲ. ಯಾಕಂದ್ರೆ ಅವರ ಕಡೆಯಿಂದ ಎಲ್ಲಾ ಬ್ಯಾಟರ್ಗಳಿಂದಲೂ ಕೂಡ ಉತ್ತಮ ಪ್ರದರ್ಶನವೇ ಬಂತು. ಇಂಗ್ಲೆಂಡ್ ಪರ ಬ್ಯಾಟಿಂಗ್ ನಲ್ಲಿ ಎಲ್ಲರಿಂದಲೂ ಉತ್ತಮ ಪ್ರದರ್ಶನ. ಫಸ್ಟ್ ಇನ್ನಿಂಗ್ಸ್ ನಲ್ಲಿ ಭಾರತ 471 ರನ್ಗಳನ್ನ ಕಲೆ ಹಾಕಿತ್ತು. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಈ ಮ್ಯಾಚ್ ಅಲ್ಲಿ ಜೈಸ್ವಾಲ್, ಶುಭ್ಮನ್ ಗಿಲ್ ಮತ್ತು ರಿಷಬ್ ಪಂತ್ ಸೆಂಚುರಿ ಹೊಡೆದಿದ್ರಿಂದಾಗಿ ಬಿಗ್ ಸ್ಕೋರ್ ಬಂತು. ಸಾಯಿ ಸುದರ್ಶನ್ ಹಾಗೆ ಕರುಣ್ ನಾಯರ್ ಡಕ್ಔಟ್ ಆಗಿದ್ರು. ಅಲ್ಲದೆ ಆಲ್ರೌಂಡರ್ಸ್ ಕೋಟಾ ಪ್ಲೇಯರ್ಸ್ ಗಳಿಂದ ಕೂಡ ಬಿಗ್ ಸ್ಕೋರ್ ಬರಲಿಲ್ಲ. ಬಟ್ ಇಂಗ್ಲೆಂಡ್ ಪರ ಹಾಗಲ್ಲ. ಮೊದಲ ಇನ್ನಿಂಗ್ಸ್ ನಲ್ಲಿ ಜಾಕ್ ರಾವ್ಲಿ 4 ರನ್ಗಳಿಗೆ ಔಟ್ ಆಗಿದ್ದು ಬಿಟ್ರೆ ಉಳಿದವರೆಲ್ಲ ಕೂಡ ಚೆನ್ನಾಗೇ ಬ್ಯಾಟ್ ಬೀಸಿದ್ದಾರೆ. ಡಬಲ್ ಡಿಜಿಟ್ ರನ್ಸ್ ಕಲೆ ಹಾಕಿದ್ದಾರೆ. ಓಲಿ ಪೋಪ್ ಸೆಂಚುರಿ ಬಾರಿಸಿದ್ದು ಒಬ್ಬರೇ ಆದ್ರೂ ಕೂಡ ಎಲ್ಲರಿಂದಲೂ ಸಪೋರ್ಟ್ಸ್ ಬಂದಿದ್ದಕ್ಕಾಗಿನೇ ಮೊದಲ ಇನ್ನಿಂಗ್ಸ್ ನಲ್ಲಿ ಇಂಗ್ಲೆಂಡ್ ತಂಡ ಕೇವಲ 6 ರನ್ಗಳ ಹಿನ್ನಡೆಯನ್ನು ಮಾತ್ರ ಸಾಧಿಸಿತು. ಇಲ್ಲಿ ಇನ್ನೊಂದು ವಿಚಾರವನ್ನ ಮೆನ್ಷನ್ ಮಾಡಲೇಬೇಕು. ಬೌಲಿಂಗ್ ನಲ್ಲಿ ಬುಮ್ರಾ ಒಬ್ಬರೇ ಕಂಪ್ಲೀಟ್ ಇನಿಷಿಯೇಟ್ ತಗೊಂಡು ಬೌಲಿಂಗ್ ಮಾಡಿದಂತಿತ್ತು ಆ ಪಂದ್ಯ. ಭಾರತ ಪರ ಬೌಲಿಂಗ್ ನಲ್ಲಿ ಜಸ್ಪ್ರೀತ್ ಬುಮ್ರಾ ಸಾರ್ವಭೌಮ. ಅಷ್ಟಕ್ಕೂ ಇಂಗ್ಲೆಂಡ್ ತಂಡ ನಮ್ಮ ಸ್ಕೋರ್ಗೆ ಹತ್ತಿರ ಬರೋಕೆ ಕಾರಣವೇ ಭಾರತದ ಫೀಲ್ಡಿಂಗ್ ಫೇಲ್ಯೂರ್. ಬೌಲಿಂಗ್ ನಲ್ಲಿ ಪ್ರಸಿದ್ಧ ಕೃಷ್ಣ ಮತ್ತು ಮೊಹಮ್ಮದ್ ಸಿರಾಜ್ ಅಂತೂ ಸಿಕ್ಕಾಪಟ್ಟೆ ದುಬಾರಿಯಾದ್ರು. ಪ್ರಸಿದ್ಧ ಕೃಷ್ಣ ಅಂತೂ 120 ಎಸೆತಗಳಲ್ಲಿ ಬರೋಬ್ಬರಿ 128 ರನ್ಗಳನ್ನ ಬಿಟ್ಟುಕೊಟ್ರು. ಆದ್ರೂ ಕೂಡ 3 ವಿಕೆಟ್ ಪಡೆದ್ರಲ್ಲ ಅನ್ನೋದಷ್ಟೇ ಸಮಾಧಾನ. ಹಾಗೆ ಮೊಹಮ್ಮದ್ ಸಿರಾಜ್ ಕೂಡ ರನ್ಗಳನ್ನ ಬಿಟ್ಟುಕೊಟ್ರು. 27 ಓವರ್ಗಳಲ್ಲಿ ಇಂಗ್ಲೆಂಡ್ ಬ್ಯಾಟರ್ಸ್ 122 ರನ್ಗಳನ್ನ ಕಲೆ ಹಾಕಿದ್ರು. ಹಾಗೆ ಸಿರಾಜ್ 2 ವಿಕೆಟ್ಗಳನ್ನ ತಗೊಂಡ್ರು. ಬಟ್ ಏಕಾಂಗಿಯಾಗಿ ಇಂಗ್ಲೆಂಡ್ ಬ್ಯಾಟರ್ಗಳನ್ನ ಕಾಡಿದಂತ ಜಸ್ಪ್ರೀತ್ ಬುಮ್ರಾ 24.4 ಓವರ್ಗಳನ್ನ ಬೌಲ್ ಮಾಡಿ ಕೇವಲ 83 ರನ್ಗಳನ್ನ ನೀಡಿದ್ರು. ಅದು ಅಲ್ಲದೆ 5 ವಿಕೆಟ್ಗಳನ್ನ ಕಬಳಿಸಿದ್ರು. ಇಲ್ಲಿ ಇನ್ನೊಂದು ನಿರಾಸೆಯ ವಿಚಾರ ಅಂದ್ರೆ ಜಸ್ಪ್ರೀತ್ ಬುಮ್ರಾ ಅವರ ಬೌಲಿಂಗ್ ನಲ್ಲಿ ಹತ್ತತ್ರ 4 ಕ್ಯಾಚ್ಗಳನ್ನ ಭಾರತೀಯ ಫೀಲ್ಡರ್ಸ್ ಮಿಸ್ ಮಾಡಿದ್ರು. ಇದೇ ಭಾರತ ತಂಡಕ್ಕೆ ದುಬಾರಿ ಆಯಿತು. ಈ ಮೂಲಕ ಇಂಗ್ಲೆಂಡ್ ತಂಡವನ್ನ ಮೊದಲ ಇನ್ನಿಂಗ್ಸ್ ನಲ್ಲಿ 465 ರನ್ಗಳಿಗೆ ಆಲ್ಔಟ್ ಮಾಡುವಲ್ಲಿ ಯಶಸ್ವಿಯಾದ್ರೂ ಕೂಡ ಒಂದಷ್ಟು ರನ್ಸ್ಗಳು ಫ್ರೀ ಆಗಿ ಬಂದಂತಿತ್ತು. ಸದ್ಯ ಸೆಕೆಂಡ್ ಇನ್ನಿಂಗ್ಸ್ ಅನ್ನ ಶುರು ಮಾಡಿರುವಂತಹ ಭಾರತ ಈಗಾಗಲೇ 2 ವಿಕೆಟ್ಗಳನ್ನ ಕಳ್ಕೊಂಡಿದೆ. ಗಿಲ್ ಮತ್ತು ರಾಹುಲ್ ಬ್ಯಾಟಿಂಗ್ ಅನ್ನ ಕಾಯ್ದುಕೊಂಡಿದ್ದಾರೆ. ಸೊ ಉಳಿದಿರುವಂತ ಬ್ಯಾಟರ್ಗಳಿಂದ ಕೂಡ ಒಂದೊಳ್ಳೆ ಸ್ಕೋರ್ ಬಂದ್ರೆ ಇಂಗ್ಲೆಂಡ್ಗೆ ಸವಾಲೆಸೆಯಬಹುದು. ಇಲ್ಲದೆ ಇದ್ರೆ ಆಂಗ್ಲರನ್ನ ಅಷ್ಟು ಈಸಿಯಾಗಿ ಕಟ್ಟ ಹಾಕೋಕೆ ಕಷ್ಟವಾಗಬಹುದು. ನಮಸ್ಕಾರ.